ಇನ್ನೊಂದು ಕಡೆಗೆ ಬೀದರ್ನಲ್ಲಿ ಗ್ಯಾಸ್ ಸಿಲಿಂಡರ್ಗೋಸ್ಕರ ಜನ ಪರದಾಡ್ತಾ ಇರುವಂತಹ ಚಿತ್ರಣ ನಿಜವಾಗ್ಲೂ ಆತಂಕವನ್ನ ಹುಟ್ಟಿಸ್ತಾ ಇದೆ. ಬೀದರ್ನಲ್ಲಿ ಜನ ರೋಸ್ ಹೋಗ್ತಾ ಇದ್ದಾರೆ, ರಾತ್ರಿ ಎಲ್ಲ ಜಾಗರಣೆ ಮಾಡಬೇಕಾದಂತಹ ಸ್ಥಿತಿಯನ್ನು ತಲುಪಿದ್ದಾರೆ. ಮನೆಯಲ್ಲಿ ಖಾಲಿಯಾಗಿದ್ದ ಸಿಲಿಂಡರ್ನ ಬೀದಿಗೆ ತಂದಿದ್ದಾರೆ. 1 ಕಿಲೋಮೀಟರ್ ತನಕ ಇನ್ಫ್ಯಾಕ್ಟ್ ಸರತಿ ಸಾಲು ಕಾಣಿಸ್ತಾ ಇದೆ. ಬೀದರ್ ಜಿಲ್ಲೆಯ ಬಾಲ್ಕಿ ಪಟ್ಟಣದ ಭಾರತ್ ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ ಇದು. ಬೀದರ್ ಜಿಲ್ಲಾದ್ಯಂತ ಈ ಸಮಸ್ಯೆ ಇದೆಯಾ ಅಂತ ನೀವು ಕೇಳಿದ್ರೆ ಸದ್ಯಕ್ಕಂತೂ ಹಾಗಿಲ್ಲ. ಬಟ್ ಇದೊಂದು ಗ್ಯಾಸ್ ಏಜೆನ್ಸಿನಲ್ಲಿ ಮಾತ್ರ ಅದೇನು ಸ್ಟಾಕ್ ಕರೆಕ್ಟಾಗಿ ಬರ್ತಾ ಇಲ್ವಾ ಅಥವಾ ಬಂದಿರುವಂತಹ ಸಪ್ಲೈನಲ್ಲಿ ಏನಾದರೂ ಟ್ರಾನ್ಸ್ಪರೆನ್ಸಿಯಲ್ಲಿ ಕಳ್ಳಾಟ ಇದೆಯಾ, ಪಾರದರ್ಶಕತೆಯಲ್ಲಿ ಕಳ್ಳಾಟ ಇದೆಯಾ ಗೊತ್ತಾಗ್ತಿಲ್ಲ. ಬೇರೆ ಯಾವ ಗ್ಯಾಸ್ ಏಜೆನ್ಸಿ ಕೂಡ ಹಿಂಗೊಂದು ಸನ್ನಿವೇಶವನ್ನು ನೋಡ್ತಾ ಇಲ್ಲ. ಬೀದರ್ನಲ್ಲಿ ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಾ. ಬೀದರ್ ಅಂತ ಹೇಳಿದ್ರೆ ಈಗ ಟೆಂಪರೇಚರ್ 41 to 42 ಡಿಗ್ರಿ ಇದೆ. ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ಅಂಥ ಉರಿ ಬಿಸಿಲಲ್ಲಿ ಜನ ಹಿಂಗೆ ಸಿಲಿಂಡರ್ನ ಹಿಡಿದು ಕ್ಯೂ ಅಲ್ಲಿ ನಿಂತಿದ್ದಾರೆ. ಇನ್ನಿದೇ ವಿಚಾರ ಫೈಟ್ಗೂ ಕೂಡ ಜನರ ನಡುವೆ ಕಾರಣ ಆಗಿದೆ. ಸಿಲಿಂಡರ್ ಸಿಗದೆ ಜನ ರೋಸಿ ಹೋಗಿದ್ದಾರೆ. ಎಷ್ಟೊತ್ತಂತ ಪೇಷನ್ಸ್ ಇಂದ ಕಾಯಕ್ಕಾಗತ್ತೆ ಹೇಳಿ. ತಾಳ್ಮೆ ಕಟ್ಟೆ ಒಡೆಯುತ್ತಲ್ಲ. ಏಜೆನ್ಸಿಯವ್ರ ಜೊತೆಗೆ ಗ್ರಾಹಕರು ವಾಗ್ವಾದ ಕೂಡ ಎಳೆದಿದ್ದಾರೆ. ಅವ್ರು ಕೇಳ್ತಿದ್ದಾರೆ, ಎಷ್ಟು ಸ್ಟಾಕ್ ಬರ್ತಿದೆ ಹಂಗಾರೆ ನಿಮ್ಗಿಲ್ಲಿ, ಎಷ್ಟು ಸರಬರಾಜು ಆಗ್ತಾ ಇದೆ ಸ್ಟಾಕು, ನೀವೆಷ್ಟು ಪೂರೈಸ್ತಾ ಇದ್ದೀರಾ, ಯಾರಿಗೆ ಡೆಲಿವರಿ ಕೊಡ್ತಾ ಇದ್ದೀರಾ, ನಾವೇ ಇಷ್ಟು ಜನ ಇಲ್ಲಿ ನಿಂತಿದ್ದೀವಲ್ಲ ಸಿಲಿಂಡರ್ ಇಟ್ಕೊಂಡು ಅಂತ.